ಇನ್ನು ರಾಜ್ಯಕ್ಕೆ ಬಂದು ವೋಟ್ ಕೇಳೋದಕ್ಕೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅಮಿತ್ ಶಾ ರಾಜ್ಯಕ್ಕೆ ಬರ ಪರಿಹಾರವನ್ನು ಕೊಟ್ರೇನ್ರಿ, ಮೇಕೆದಾಟು ಮಹದಾಯಿ ಯೋಜನೆಗೆ ಅನುಮತಿ ಕೊಟ್ರಾ, ಇವರಿಗೆ ಬರ ಪರಿಹಾರ ಕೊಡೋಕ್ಕೆ ಇದೇನು ಭಿಕ್ಷೆನಾ, ನಮ್ಮ ರಾಜ್ಯದ ತೆರಿಗೆ ಹಣ ಕೊಡೋದಕ್ಕೆ ಇವ್ರಿಗೆ ಏನು ನಷ್ಟ ಮತ್ತು ಏನು ಕಷ್ಟ ಅಂತ ವಾಗ್ದಾಳಿ ನಡೆಸಿದ್ರು. ಅಮಿತ್ ಶಾ ರಾಜ್ಯ ಪ್ರವಾಸದ ಬಗ್ಗೆ DCM DK ಶಿವಕುಮಾರ್ ಅವರು ಕೂಡ ಕಿಡಿಕಾರಿದ್ರು. ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷರು. ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್ ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? HDK ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ, ಪರಿಹಾರ ಕೊಟ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಟಿದಾರೇನ್ರಿ? ಅಮಿತ್ ಶಾನೇ ಚೇರ್ಮನ್, ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರ? ಕಾದು ನೋಡೋಣ. ಸೊ ನಾನು ತಿನ್ನುವುದಿಲ್ಲ, ಬೇರೆಯವ್ರು ತಿನ್ನಕ್ಕೂ ಬಿಡುವುದಿಲ್ಲ ಅಂತಿದ್ರು. ಈಗ ಅವರೇ ಅದಕ್ಕೆ ಉತ್ತರವನ್ನ ಕೊಡಬೇಕು. ಇವತ್ತು ಮೋದಿ ಇವ್ರು ಬಂದಿದ್ದಾರೆ, ಅಮಿತ್ ಶಾ ಅವ್ರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ. ಬೇರೆ ಏನು ಅವ್ರು ಹೇಳೋದು ಬೇಡ. ಬರಗಾಲಕ್ಕಾಗಿರೋಂಥ ಅನ್ಯಾಯ, ಯಾಕೆ ನಮ್ಗೆ ದುಡ್ಡು ಕೊಡ್ಲಿಲ್ಲ, ನಮ್ಮ ಹಕ್ಕು ತೆರಿಗೆ, ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ? ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ? ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಇಷ್ಟಕ್ಕೆ ಉತ್ತರ ಕೊಟ್ಟು ಹೋದರೆ ಸಾಕು. ಜೊತೆಗೆ ಕಾವೇರಿ ಜನಾಲಯ ಪ್ರದೇಶದಲ್ಲೇ ಇವತ್ತು ಚನ್ನಪಟ್ಟಣದಲ್ಲಿ ಹೋಗಿದ್ದಾರೆ. ಇವತ್ತು ಸರ್, ಕಾಂಗ್ರೆಸ್ ಕೇಳೋದ್ರದ್ದು ನ್ಯಾಯ ಇದೆ ಸರ್. ನಾವು ಬರಗಾಲಕ್ಕೆ ಪರಿಹಾರ ಕೇಳ್ತಾ ಇದ್ದೀವಿ, ನಾವು ಬರಬೇಕಾಗಿರೋ ದುಡ್ಡು ಬರಬೇಕು, ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಬಂದು ಇವಾಗೇನು ಚುನಾವಣೆ ಬಂತು ಅಂದಾಗ ಒಬ್ಬೊಬ್ಬರೇ ನಾಯಕರು ಬರ್ತಾರೆ, ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಭಾಳ ಟೆಕ್ನಿಕಾಲಿಟೀಸ್ ಇದೆ ಇದರಲ್ಲಿ. ನಾವು ಭಾಳ ಸ್ಪಷ್ಟವಾಗಿ ಮತ್ತು ಕಂಪ್ಲೀಟ್ ಲಿಬರ್ಟಿ ತಗೊಂಡು ಇದ್ರ ಬಗ್ಗೆ ಮತ್ತು ಭಾಳ ನ್ಯೂಟ್ರಲ್ ಆಗಿ ಮಾತನಾಡಬೇಕಾಗತ್ತೆ. ವೋಟ್ ಕೇಳಕ್ಕೆ ಬರೋದು ಭಾಳ ಸಹಜ, ವೋಟ್ ಕೊಡಿ ಅಂತ ಕೇಳೋದು ಕೂಡ ಸಹಜ, ವೋಟ್ ಹಾಕೋದು ಬಿಡೋದು ಜನಕ್ಕೆ ಬಿಟ್ಟಂತ ವಿಷಯ. ಹೌದು. ಬಟ್ ಬರಗಾಲದ ವಿಷಯ ಬಂದರೆ ಇಲ್ಲಿ 2-3 ಫ್ಯಾಕ್ಟರ್ಸ್ ಇದ್ದಾವೆ ನೋಡಿ. ನಮ್ಮ ರಾಜ್ಯದಲ್ಲಿ ಮುಂಗಾರು ಕೈ ಕೊಡ್ತು, ಅದಾದಮೇಲೆ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಹಿಂಗಾರು ಕೂಡ ಕೈ ಕೊಡ್ತು. ಅದೇ ಹಿಂಗಾರು ನಿಮಗೆ ತಮಿಳ್ನಾಡಲ್ಲಿ ಚೆನ್ನಾಗಿ ಬರುತ್ತೆ, ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಬರಲ್ಲ ನಾರ್ತ್ ಈಸ್ಟರ್ನ್ ಮಾನ್ಸೂನ್. ಸೊ ಈ ಸಮಸ್ಯೆ ನಮಗೆ ಬರುತ್ತೆ ಅಂತನ್ನೋದು ರಾಜ್ಯಕ್ಕೆ ಕಳೆದ ನವೆಂಬರ್ ಮತ್ತು ಡಿಸೆಂಬರ್ನಲ್ಲೇ ಗೊತ್ತಿತ್ತು. ಮತ್ತು ಫೆಬ್ರವರಿ ಮತ್ತು ಮಾರ್ಚಲ್ಲಿ ನಾವೆಲ್ಲ ಕಂಡು ಕೇಳರಿಯದ ಬರದ ಪರಿಸ್ಥಿತಿಗೆ ಬಂದು ಬೀಳ್ತೀವಿ ಅನ್ನೋದು ಕೂಡ ರಾಜ್ಯ ಸರ್ಕಾರಕ್ಕೆ ಮುಂದಾಲೋಚನೆ ಇತ್ತು. ನಿಮ್ಗೆ ಇನ್ನೊಂದು ಮಾಹಿತಿ ಬಂದಿದೆ ಇವಾಗ, ಏಪ್ರಿಲ್ ಮತ್ತು ಮೇನಲ್ಲಿ ಭಾರತ ಕಂಡು ಕೇಳರಿಯದ ಹೀಟ್ ವೇವ್ಗೆ ನೀವು ತತ್ತರಿಸಬೇಕಾಗತ್ತೆ ಅಂತ ಹವಾಮಾನ ಇಲಾಖೆ ನಿನ್ನೆ ಅಷ್ಟೇ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದು ಒಂದು ಪಾರ್ಟ್. ಎರಡನೇ ಪಾರ್ಟ್ ಏನು, ಕೇಂದ್ರದಲ್ಲಿ ಒಬ್ಬರು ಸಚಿವರಿದ್ರು, ಅವರ ಹೆಸರು ನರೇಂದ್ರ ಸಿಂಗ್ ತೋಮರ್ ಅಂತ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು. ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ಅವರ ತಂಡದ ನೇತೃತ್ವ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಬಂದು ಚಾಪರ್ನಲ್ಲೆಲ್ಲ ಓಡಾಡಿ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಓಡಾಡಿ, ಹೌದು ನಿಮ್ದು ಬರ ಇದೆ ಅಂತ ಹೇಳಿದ್ರು. ಇವರು ಒಂದು ಲಿಸ್ಟ್ ಕೊಟ್ಟರು, ನಮ್ಮಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಬರ ಆಗಿದೆ ಅಂತ ಒಂದು ಲಿಸ್ಟ್ ಕೊಟ್ಟರು. ಆ ಲಿಸ್ಟ್ ತಗೊಂಡು ಹೋದವರಷ್ಟೇ. ಯಾಕೆ ಅಂತಂದ್ರೆ ಅಲ್ಲಿ ನಿಮಗೆ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಚುನಾವಣೆ ನಡೀತಾ ಇತ್ತು. ಅಲ್ಲಿನ ಒನ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ಬಂದು ಭಿಮಾನಿ ಕಾನ್ಸ್ಟಿಟ್ಯೂನ್ಸೀಸ್ ಅಂತ. ಆ ಭಿಮಾನಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನರೇಂದ್ರ ಸಿಂಗ್ ತೋಮರ್ ಕ್ಯಾಂಡಿಡೇಟ್. ಯಾರು? ದೇಶದ ಅಗ್ರಿಕಲ್ಚರ್ ಮಿನಿಸ್ಟ್ರು ಅಲ್ಲಿ ಕ್ಯಾಂಡಿಡೇಟ್ ಆಗಬಾರ್ದು ಅಂತ ಏನಿಲ್ಲ, ಆಗಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಬಟ್ ದೇಶದ ಅಗ್ರಿಕಲ್ಚರ್ ಮಿನಿಸ್ಟರ್ ಅಲ್ಲಿ ಕ್ಯಾಂಡಿಡೇಟ್. ಅವಾಗ ಏನಾಗಬೇಕಾಗಿತ್ತು, ಆ್ಯಕ್ಚುಲಿ ಏನಾಗಬೇಕಾಗಿತ್ತು, ನಮ್ಮ ರಾಜ್ಯ ಸರ್ಕಾರ ಸುಮಾರು 30,000 ಕೋಟಿ ರೂಪಾಯಿಗಳಷ್ಟು ಬರ ಪರಿಹಾರವನ್ನು, ಮೋರ್ ದ್ಯಾನ್ 30,000 crore rupeesನಷ್ಟು ಬರ ಪರಿಹಾರವನ್ನು ಕೇಂದ್ರಕ್ಕೆ ಕೇಳ್ತು. ಆದರೆ ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟರ್ ಇಲ್ಲ. ಹೌದು. ಆಮೇಲೆ ಅದು ನೆಕ್ಸ್ಟ್ ಲೆವೆಲ್ ಮೀಟಿಂಗ್ ಹೇಗಾಗಬೇಕು ಅಂತಂದರೆ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫೋರ್ಸ್ ಅಥವಾ ಫಂಡ್ ಏನಿದೆ ಅದರ ಅಧಿಕಾರಿಗಳೊಟ್ಟಿಗೆ ಹೋಮ್ ಮಿನಿಸ್ಟರ್ ಇದೆ ಅಮಿತ್ ಶಾ ಅವರು ಕೂತ್ಕೊಂಡು 2ನೇ ಹಂತದ ಮೀಟಿಂಗ್ ನಡೆಸಬೇಕು. ಮೀಟಿಂಗ್ ನಡೆಸಿದ ನಂತರದಲ್ಲಿ ದುಡ್ಡನ್ನ ಬಿಡುಗಡೆಗೊಳಿಸುವಂತ ಪ್ರಕ್ರಿಯೆ ಆಗಬೇಕು. ಈಗ ನಾವು ಮಾರ್ಚ್ಗೆ ಬಂದಿದ್ದೀವಿ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ತತ್ವಾರ, ಜನ ಜಾನುವಾರುಗಳು ಇವತ್ತು ನಿಜವಾಗಿಯೂ ಹನಿ ನೀರಿಗೆ ಜೀವ ಬಿಡಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇಲ್ಲಿರುವ ಈ ರಾಜ್ಯ ಸರ್ಕಾರವೂ ಕೂಡ ನಮ್ಮ
ರೈತರಿಗೆ ಅದೆಷ್ಟು ಹೆಕ್ಟೇರ್ಗೋ ಎಕರೆಗೋ 2,000 ಅನ್ನೋ ಥರದಲ್ಲಿ ಹಿಂಗೆ ಕೊಡ್ತಾ ಇದೆ, ತಗಳಿ ಕ್ಯಾಚ್ ಅನ್ನೋ ಥರದಲ್ಲಿ ಕೊಡ್ತಾ ಇದೆ. ಅವ್ನು ಯಾರೋ ಒಬ್ಬ ರೈತ 1 ಎಕರೆಗೆ ಮಿನಿಮಮ್ 30,000 ಖರ್ಚು ಮಾಡಿರಬಹುದಾದಂಥ ಒಬ್ಬ ರೈತ 2,000 ರೂಪಾಯಿ ತಗೊಂಡು ಅವನು ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಮಿನಿಮಮ್ ಆಲೋಚನೆ ಸರ್ಕಾರಗಳಿಗಿಲ್ಲ. ಅದು ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು. ಮತ್ತು NDRF ಮತ್ತು SDRFನ ನಿಯಮಾವಳಿಗಳ ಪ್ರಕಾರವೇ 9,000ದಿಂದ 12,000 ರೂಪಾಯಿ ಕೊಡಬೇಕು ಅನ್ನೋ ಥರದಲ್ಲಿದೆ. ಇನ್ನು 2,000 ಎಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಟ್ಯಾಂಕರ್ಗಳ ನೀರು ಎಲ್ಲಿಗೆ ಹೋಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. 800 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದು ಎಲ್ಲಿಗೆ ಹೋಗಿ ಮುಟ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ರೈತರ ಖಾತೆಗೆ ಹೋಯ್ತಾ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. DC ಗಳು ಅದರ ಉಸ್ತುವಾರಿಯನ್ನು ಹೇಗೆ ವಹಿಸ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಅಲ್ಲಿರುವಂಥ ಸ್ಥಳೀಯ ಶಾಸಕರು ಈಗ ಬರೀ ಈ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿರೋದನ್ನ ಬಿಟ್ಬಿಟ್ಟು ನಿಜವಾಗಿಯೂ ಬರ ಪರಿಹಾರದ ಈ ಸಂದರ್ಭದಲ್ಲಿ ರೈತರೊಟ್ಟಿಗೆ ಹೇಗೆ ನಿಂತ್ಕೊಂಡಿದ್ದಾರೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಿಮಗೆ ಇವತ್ತು 36ರಿಂದ 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿದೆ ಮತ್ತು ತಾಪಮಾನ ಇದೆ ಮತ್ತು ಧಗೆ ಇದೆ. ಬೆಂಗಳೂರಿನ ಈಸ್ಟರ್ನ್ ಪಾರ್ಟ್ ಮಹದೇವಪುರ, ವೈಟ್ ಫೀಲ್ಡ್ ಮತ್ತು ಬೆಂಗಳೂರಿನ ಸರ್ಜಾಪುರ ಮತ್ತು ಬೆಂಗಳೂರಿನ ಸದರನ್ ಪಾರ್ಟ್, ಬೆಂಗಳೂರಿನ ವೆಸ್ಟರ್ನ್ ಪಾರ್ಟ್ ಮತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಇವತ್ತು ಈ ರೀತಿಯ ನೀವೇನು ಫುಟೇಜ್ಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದಕ್ಕಿಂತ ವರ್ಸ್ಟ್ ಆದಂಥ ಸಿಚುವೇಶನ್ ಇದೆ. ಇದು ಕೂಡ ಬರ ಪರಿಹಾರಕ್ಕೆ ನೀವು ಏನು ಮಾಡಿದ್ವಿ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ. ನಮ್ಮ ನಾರ್ತ್ ಕರ್ನಾಟಕದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ನಮ್ಮ ಚುಳುಕಿನಾಲ, ನಮ್ಮ ಬೆಣ್ಣೆತೊರ, ನಮ್ಮ ನಾರಂಜ, ನಮ್ಮ ಎಲ್ಲ ಬ್ಯಾರೇಜ್ಗಳು ಕೂಡ ಯಾವ ಕಾರಣಕ್ಕೂ ನಮ್ಮ ತುಂಗಭದ್ರಾ, ನಮ್ಮ ಟಿ.ಬಿ ಡ್ಯಾಮ್, ನಮ್ಮ ಭದ್ರಾ, ನಮ್ಮ ತುಂಗಭದ್ರಾ ಅಂತೂ ಕೇವಲ 5 TMC ಅಷ್ಟು ನೀರಿಟ್ಕೊಂಡಿದೆ. ಅದರಲ್ಲಿ 2 TMC ಡೆಡ್ ಸ್ಟೋರೇಜು, ಇನ್ನು 3 TMC 3 ಜಿಲ್ಲೆಗಳಿಗೆ ನೀರು ಒದಗಿಸುವಂಥ ತುಂಗಭದ್ರಾದಲ್ಲಿ ಇವತ್ತು ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇವತ್ತು ಜನ ಸೈಕಲ್ಗಳ ಮೇಲೆ ಎಲ್ಲಿಂದಲ್ಲೋ ಪಾಪ ಸ್ಯೂಯೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಂದ ಬರುವಂಥ ನೀರನ್ನು ತುಂಬಿಕೊಂಡು ಹೋಗಿ ಇವತ್ತು ಕೋಲಾರದಲ್ಲಿ ಇವತ್ತು ಪಾಪ ಅವರಿಗೆ 100ಕ್ಕೆ 100 ಆರೋಗ್ಯದ ಸಮಸ್ಯೆಗಳಿಂದ ಅವರು ನರಳುತ್ತಾ ಬಿದ್ದಿದ್ದಾರೆ ಇವತ್ತು. ಅದಾವುದು KC ವ್ಯಾಲಿ ಮತ್ತೊಂದು ವ್ಯಾಲಿ ಅಂತ ಮಾಡ್ಕೊಂಡ್ಬಿಟ್ಟು. ಹಾಗಾಗಿ ಈ ಬರ ಅಂತನ್ನೋದು ಯಾರ್ದೋ ತಲೆ ಮೇಲೆ ಎತ್ತು ಹಾಕ್ಬಿಡೋದಾ ಅಥವಾ ಸಮಗ್ರವಾಗಿ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೆಡರಲ್ ಸಿಸ್ಟಮ್ನಲ್ಲಿ ಈ ಕೇಂದ್ರ ಸರ್ಕಾರವೂ ಕೂಡ ಸೇರಿದಂತೆ ಈ ರಾಜ್ಯ ಸರ್ಕಾರವೂ ಕೂಡ ಸೇರಿದಂತೆ ಸಮನ್ವಯತೆಯನ್ನು ಕಾಪಾಡಿಕೊಂಡು ಜನರ ರಕ್ಷಣೆಗೆ ಧಾವಿಸೋದಾ ಅಥವಾ ಇದನ್ನ ಒಂದು ಪೊಲಿಟಿಕಲ್ ಗೇಮ್ ಪ್ಲಾನ್ ಆಗಿ ಪೊಲಿಟಿಕಲ್ ವೋಟಿಂಗ್ ದಾಳವಾಗಿ ಇದನ್ನ ಯಾರಾದರೂ ಬಳಸ್ಕೊಳ್ಳೋದಾ, ಇನ್ಕ್ಲೂಡಿಂಗ್ ಕೇಂದ್ರ, ಇನ್ಕ್ಲೂಡಿಂಗ್ ರಾಜ್ಯ ನಾನು ಮಾತನಾಡ್ತಾ ಇರೋದು. ನಾನು ಯಾರಿಗೂ ಇಲ್ಲಿ ಸರಿ ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇಲ್ಲ. ನಿರ್ಲಕ್ಷ್ಯಗಳು ಎಲ್ಲ ಕಡೆಗಳಿಂದಾಗಿದೆ, ನಿರ್ಲಕ್ಷ್ಯ 2 ಕಡೆಗಳಿಂದಾಗಿದೆ. ಇಲ್ಲಿ ಒದ್ದಾಡ್ತಿರೋದು, ಸಾಯ್ತಿರೋದು, ನೋವು ಪಡ್ತಿರೋದು, ನಲುಗ್ತಿರೋದು, ಆತಂಕದಲ್ಲಿರೋದು, ದುಃಖದಲ್ಲಿರೋದು, ದುಮ್ಮಾನದಲ್ಲಿರೋದು, ಕಷ್ಟದಲ್ಲಿರೋದು, ಕಡುಕೋಪದಲ್ಲಿರೋದು, ನೋವಿನಲ್ಲಿರೋದು ನಮ್ಮ ರಾಜ್ಯದ ಜನರ ಜೊತೆಗೆ ನಾವು ಯಾಕೆ ಇವತ್ತು ಪಶುಗಳನ್ನು ಮರಿಬೇಕು? ಪಶುಗಳಿಗೆ ಇವತ್ತು ಮೇವು ಸಿಗ್ತಾ ಇದೆಯಾ? ನಮ್ಮಲ್ಲಿ ಎಷ್ಟು ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ಗಳಿದ್ದಾವೆ ಪಶುಗಳಿಗೆ ಹುಲ್ಲನ್ನು ಶೇಖರಣೆ ಮಾಡಿಟ್ಕೊಳ್ಳೋದಕ್ಕೆ? ಎಷ್ಟಿದ್ದಾವೆ ನಮ್ಮ ಕುರಿಗಳಿಗೆ, ಆಡುಗಳಿಗೆ ಅಥವಾ ನಮ್ಮ ಹಸುಗಳಿಗೆ? ಇವತ್ತು ನೀವು ದನಕರುಗಳಿಗೆ ನೀವು ಇವತ್ತು ಬೇರೆ ಏನೋ ಕೊಡಬೇಕು, ಹುರುಳಿ ಕೊಡಬೇಕು, ಮತ್ತೊಂದು ಕೊಡಬೇಕು, ಹುಲ್ಲು ಕೊಡಬೇಕು, ಬೇರೆ ಏನೋ ಕೊಡಬೇಕು ಅಂತಂದರೆ ಅದು ಎಲ್ರಿ ಬರಡು ಜಾಗದಲ್ಲಿ ನಿಮಗೆ ಹುಲ್ಲೇ ಬೆಳೀತಾ ಇಲ್ಲ ಅಂತಂದಾಗ ಎಲ್ಲಿಂದ ಗಮನ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಪಶುಸಂಗೋಪನಾ ಇಲಾಖೆ ಇದರಲ್ಲಿ ಯಾವ ಹಂತದಲ್ಲಿ ಪಾಲ್ಗೊಂಡಿದೆ? ಇದೆಲ್ಲ ಇಟ್ ಈಸ್ ಎ ವೆರಿ ಇನ್ಕ್ಲೂಸಿವ್ ಕ್ವಶನ್. ಇದನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಕೂತ್ಕೊಳ್ಳೋದು ಅವ್ರು ಬಳಸ್ಕೊಳ್ಳಿ, ಮತ್ತು ಕೇಂದ್ರ ನಮಗೆ ಕೊಟ್ಟಿಲ್ಲ ಅನ್ನೋದು ಸತ್ಯ. ನಾನು ಖಂಡಿತ ಅದನ್ನು ನಿರಾಕರಿಸ್ತಾ ಇಲ್ಲ. ಬಟ್ ಇಲ್ಲಿಯೂ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಹೌದು, ನಾನು ಗ್ಯಾರಂಟಿ ಸ್ಕೀಮ್ನ ತಗೊಂಬರಲ್ಲ ಮಧ್ಯ 50,000 ಕೋಟಿ ಖರ್ಚು ಮಾಡಿದೆ, 60,000 ಕೋಟಿ ಖರ್ಚು ಮಾಡಿದ್ರೆ ನಾನು ಬಿಟ್ಬಿಡ್ತೀನಿ ಅದನ್ನು. ಐ ವಿಲ್ ಎಕ್ಸ್ಕ್ಲೂಡ್ ಗ್ಯಾರಂಟಿ ಸ್ಕೀಮ್ಸ್. ಇವನ್ ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಗೌರ್ಮೆಂಟ್? ಅದನ್ನು ಜನರ ಮುಂದೆ, ಈ ರಾಜ್ಯ ಸರ್ಕಾರ ಮುಂದೆ ಇಡ್ಬೋದಾಗಿತ್ತಲ್ಲ. ನಾವು ಬರ ಪರಿಹಾರಕ್ಕೆ ಇಷ್ಟು ಮಾಡಿದ್ದೀವಿ, ಅಷ್ಟು ಮಾಡಿದ್ದೀವಿ ಅಂತ ಒಂದು ವೈಟ್ ಪೇಪರ್ ಹೊರಡಿಸ್ಬೋದಾಗಿತ್ತಲ್ಲ. ಅದನ್ನು ಮಾಡುವ ಮೂಲಕ ಜನರ ಜೊತೆಗೆ ನಾವು ಹೇಗೆ ನಿಂತ್ವಿ ಅನ್ನೋದು ಜನಕ್ಕೆ ಗೊತ್ತಾಗ್ಬೋದಾಗಿತ್ತಲ್ಲ. ಹೌದು, ಅದು ಗೊತ್ತಾಗಿಲ್ಲ. ಕೇಂದ್ರ ಸರ್ಕಾರದ ಕಡೆಗೆ ಬೆರಳು ಮಾಡ್ತಾ ಇದ್ದಾರೆ. ದಟ್ ಮೇ ಬಿ ಕರೆಕ್ಟ್, ಐ ಆಮ್ ನಾಟ್ ಸೇಯಿಂಗ್ ನೋ. 25 ಜನ ಸೋಕಾಳ್ ಸಂಸದರು ಅನ್ನೋರು ಈ ಕ್ಷಣಕ್ಕೂ ಇದ್ದಾರಲ್ಲ ನಮ್ಮಲ್ಲಿ. BJP ಅವರು ಇದ್ದಾರೆ ತಾನೇ? ಅವರೊಬ್ಬರಾದ್ರೂ ಹೋಗಿ ಭಾಷಣ ಮಾಡ್ಬೋದಾಗಿತ್ತು, ಒಬ್ಬರಾದ್ರೂ ಹೋಗಿ ಪ್ರಶ್ನೆ ಕೇಳ್ಬೋದಾಗಿತ್ತು, ಒಬ್ಬರಾದ್ರೂ ಹೋಗಿ ಇದರ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸ್ಬೋದಾಗಿತ್ತು, ತಾಕೀತು ಮಾಡ್ಬೋದಾಗಿತ್ತು, ದುಡ್ಡು ಕೇಳ್ಬೋದಾಗಿತ್ತು. ಅವರು ಮಾಡುವ ಕೆಲಸವನ್ನು ಮಾಡಿಲ್ಲ. ಸೊ the problem is plenty from both the sides, but should not be used for political reasons. Yes sir. ಬರ ಅಂದ್ರೆ ಬಹಳ ಜನಕ್ಕೆ ಇಷ್ಟ ಅಂತೆ. ಬರ ಮೇಕ್ಸ್ ಪೀಪಲ್ ಹ್ಯಾಪಿ, ಡ್ರೌಟ್ ಮೇಕ್ಸ್ ಎವ್ರಿಬಡಿ ಹ್ಯಾಪಿ. ಯಾಕೆ ಹೇಳಿ? ಯಾಕೆಂದ್ರೆ ಬರ ಬಂದಾಗ ಕಾಮಗಾರಿಗಳಿಗೆ ದುಡ್ಡು ಸಿಗುತ್ತೆ. ಯಾವನೋ ಒಂದು ಕಾಮಗಾರಿ ತಗೊಂಡು ದುಡ್ಡು ಮಾಡ್ಕೋಬಹುದು, 40% 30%. ಅಂಡ್ ಬರ ಮೇಕ್ಸ್ ಪಾಲಿಟಿಷಿಯನ್ಸ್ ಹ್ಯಾಪಿ. ಅದನ್ನು ಹೇಳ್ಕೊಂಡು ವೋಟ್ ಗಿಟ್ಟಿಸ್ಕೋಬಹುದು.
ಹೌದು. ಅದು ಕೇಂದ್ರ ಆಗಿರಲಿ ರಾಜ್ಯ ಆಗಿರಲಿ. ದಿಸ್ ಇಸ್ ದಿ ಐರನಿ ವಿಪರ್ಯಾಸ. ಹೌದು. ಐ ಆಮ್ ಶೋರ್ ಅಬೌಟ್ ದಿಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.